ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳ ಕನ್ನಡದ ಪಠ್ಯ ಬೋಳೇಶಂಕರ ದೀರ್ಘಗದ್ಯ ನಾಟಕ ಭಾಗವನ್ನು ವಿಶ್ಲೇಷಿಸೋಣ. ಒಳ್ಳೆಯವರನ್ನೇ ದಡ್ಡರು ಅಂತ ಕರೆಯುವಂತಹ ಇವತ್ತಿನ ಸ್ವಾರ್ಥ ತುಂಬಿರುವ ಜಗತ್ತಿಗೆ ಕನ್ನಡಿಯ ಹಾಗೆ ನಿಲ್ಲುವಂತಹ ನಾಟಕವೇ ಚಂದ್ರಶೇಖರ್ ಕಂಬಾರರ ಬೋಳೇಶಂಕರ ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ನಾಟಕದ ಕುರಿತಾಗಿರುವಂತಹ ಮೊದಲ ದೃಶ್ಯದ ರೋಚಕ ವಿಶ್ಲೇಷಣೆಯನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿಕೊಳ್ಳಿ. ಕಥೆಯ ಹಿನ್ನೆಲೆ ಮತ್ತು ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳೋದಾದರೆ, ನಾಟಕದ ಮೊದಲ ದೃಶ್ಯ ಶುರುವಾಗುವುದೇ 3 ವಿಭಿನ್ನ ಗುಣಗಳ ಪಾತ್ರಗಳ ಅಥವಾ ವ್ಯಕ್ತಿತ್ವಗಳ ಪರಿಚಯದ ಮೂಲಕ. ಮೊದಲನೆಯ ವ್ಯಕ್ತಿತ್ವ ಅಂದರೆ ನಮ್ಮ ಕಥೆಯ ನಾಯಕ ಬೋಳೇಶಂಕರನ ವಿಚಿತ್ರವಾದ ಲೋಕ. ಈ ಬೋಳೇಶಂಕರನಿಗೆ ಪ್ರಾಣಿ, ಪಕ್ಷಿ, ಮರ, ಗಿಡಗಳ ಜೊತೆಗೆ ಮಾತನಾಡೋದು ಅಂದರೆ ತುಂಬ ಇಷ್ಟವಾದಂತಹ ಪ್ರೀತಿಯುತವಾದಂತಹ ಒಂದು ಕೆಲಸ. ಇವನನ್ನು ಊರಿನವರೆಲ್ಲ ಬೆಪ್ ತಕ್ಕಡಿ, ಬೋಳೇಶಂಕರ, ದಡ್ಡ ಅನ್ನುವ ರೀತಿಯಲ್ಲಿ ಕರೀತಾ ಇರ್ತಾರೆ. ಲೇಖಕರು ಈತನನ್ನು ಈ ಪಾತ್ರದ ಮೂಲಕ ಮನುಷ್ಯ ಕಳೆದುಕೊಳ್ತಾ ಇರತಕ್ಕಂತಹ ಒಂದು ನಿಷ್ಕಲ್ಮಶವಾದ ಗುಣವನ್ನು ತೋರಿಸುವ ಪ್ರಯತ್ನವನ್ನು ನಮಗಿಲ್ಲಿ ಮಾಡ್ತಾ ಹೋಗ್ತಾರೆ. ಇನ್ನು ಎರಡನೆಯ ವ್ಯಕ್ತಿತ್ವಗಳ ಪರಿಚಯವನ್ನು ನೋಡೋದಾದರೆ, ಈ ಕಥಾನಾಯಕನ ಸಹೋದರರು, ಅವರ ಕುತಂತ್ರಿ ಬುದ್ಧಿಯನ್ನು ನಮಗಿಲ್ಲಿ ಪರಿಚಯ ಮಾಡಿಕೊಡ್ತಾ ಹೋಗುತ್ತೆ ಮೊದಲನೆಯ ಅಧ್ಯಾಯ. ತಂದೆಯ ಆಸ್ತಿಯನ್ನು ತಾವು ಇಟ್ಕೊಳ್ಬೇಕು, ಮುಗ್ಧನಾಗಿರ್ತಕ್ಕಂತಹ ಶಂಕರನನ್ನು ಅಂದರೆ ಬೋಳೇಶಂಕರನನ್ನು ಹೇಗೆ ಮೂರ್ಖನನ್ನಾಗಿ ಮಾಡಬಹುದು ಅನ್ನುವಂಥದ್ದು ಅವನ ಅಣ್ಣಂದಿರು ಮತ್ತು ಆ ಅಣ್ಣಂದಿರ ಮಡದಿಯರದು ಆಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಲೇಖಕರು. ಇನ್ನು ಮೂರನೆಯ ಪಾತ್ರ ಅತ್ಯಂತ ಸೊಗಸಾಗಿರ್ತಕ್ಕಂಥದ್ದು, ಜಾನಪದೀಯ ಸೊಗಡಿನ ಮಾದರಿಯಲ್ಲಿ ಬಂದಿರತಕ್ಕಂತಹ ಆ ಭಾಷೆ ಮತ್ತು ಆ ಶಬ್ದಗಳು, ಜನಪದ ಶೈಲಿಯ ಹಾಡುಗಳ ಮೂಲಕ ನಮಗೆ ಒಂದು ಅದ್ಭುತವಾದ ರಂಗರೂಪವನ್ನು ಕಟ್ಟಿಕೊಳ್ಳುವಂತಹ ಕಥೆ ನಮಗೆ ಸಿಗ್ತಾ ಹೋಗುತ್ತೆ. ಈ ಮೊದಲ ಅಧ್ಯಾಯದ ಪ್ರಮುಖ ಜೀವಾಳವೇ ಪಾತ್ರಗಳ ನಡುವಿನ ಒಂದು ವೈರುಧ್ಯ ಅಂತ ನಾವು ಇಲ್ಲಿ ಹೇಳಬಹುದು. ಒಂದು ದಿಕ್ಕಿನಲ್ಲಿ ಸಮಾಜದ ಕುತಂತ್ರ, ದುರಾಸೆಯ ಸಂಕೇತವಾಗಿ ಅಣ್ಣ ತಮ್ಮಂದಿರಾದಂತಹ ಸೋಮಣ್ಣ ಅಂದರೆ ಈ ಕಥಾನಾಯಕನಿಗೆ ಹಿರಿಯ ಅಣ್ಣಂದರು ಇವರಿಬ್ಬರು ಸೋಮಣ್ಣ ಮತ್ತು ಕಾಮಣ್ಣ ಹಾಗೂ ಅವರ ಹೆಂಡತಿಯರಾಗಿ ನಿಲ್ಲುವಂಥದ್ದು. ಅಂದರೆ ಸಮಾಜದ ಕುತಂತ್ರ, ಒಬ್ಬ ಮುಗ್ಧ ಜೀವಿಯನ್ನು ಈ ಸಮಾಜ ಹೇಗೆ ತಮ್ಮ ದುರಾಸೆಗೆ ಬಳಸ್ಕೊಳ್ಳುತ್ತೆ, ತುಳಿಯುತ್ತೆ ಅನ್ನೋದರ ಸಾಂಕೇತಿಕವಾಗಿ ಈ 4 ಪಾತ್ರಗಳು ನಮಗೆ ಕಂಡುಬರ್ತಕ್ಕಂಥದ್ದು ಈ ಒಂದು ಕಥೆಯಲ್ಲಿ. ಮತ್ತೊಂದು ಕಡೆ ಪ್ರಕೃತಿಯ ಮಗುವಿನಂತೆ ನಿಷ್ಕಲ್ಮಶ ಮನಸ್ಸಿನ ಬೋಳೇಶಂಕರ ಕಂಡುಬರ್ತಾನೆ. ಅಣ್ಣಂದಿರು ಆಸ್ತಿಗಾಗಿ ಹೊಂಚು ಹಾಕ್ತಾ ಇದ್ದರೆ ಶಂಕರನಿಗೆ ಅದರ ಚಿಂತೆಯನ್ನೇ ಇಲ್ಲದೆ ಇರತಕ್ಕಂಥದ್ದು ಆತನ ಮುಗ್ಧತೆಗೆ ಸಾಕ್ಷೀಭೂತವಾಗಿದೆ. ಬೆಪ್ತಕ್ಡಿಯ ಆ ಒಂದು ವಿಚಿತ್ರ ಲೋಕ ನೋಡಿ, ಶಂಕರನನ್ನು ಇಡೀ ಊರಿನವರೆಲ್ಲ ಮತ್ತು ಅವರ ಅಣ್ಣಂದರು ಬೆಪ್ ತಕ್ಕಡಿ, ದಡ್ಡ ಅಂತ ಹೇಳಿ ಕರೀತಾ ಇರ್ತಾರೆ. ಆದರೆ ಅವನಿಗೆ ಗಿಡ, ಮರ, ಪ್ರಾಣಿ, ಪಕ್ಷಿಗಳ ಭಾಷೆ ಅರ್ಥವಾಗ್ತಾ ಇರುತ್ತೆ. ಲೇಖಕರು ಇಲ್ಲಿ ಒಂದು ಅದ್ಭುತ ಸಂದೇಶವನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಪ್ರಕೃತಿಯ ಮೇಲೆ ಪ್ರೀತಿ ಇರ್ತದೆಯೋ ಜಗತ್ತು ಅವರನ್ನು ದಡ್ರು ಅಂತ ಕರೀತಾರೆ ಅಂತ. ಸತ್ಯ ಇದು. ನಮಗೆ ಹೌದು ಅನಿಸುತ್ತೆ, ಕೆಲವು ಸತಿ ನಗು ಬರುತ್ತೆ. ಆದರೆ ಈ ಒಂದು ಮಾರ್ಮಿಕ ನುಡಿಯಲ್ಲಿ ಎಷ್ಟು ಶಕ್ತಿ ಇದೆ, ಸತ್ಯ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಮುಗ್ಧ ಜೀವಿ ಜೊತೆಗೆ ದುರಾಸೆಯ ಪ್ರಪಂಚದ ನಡುವೆ ಇಲ್ಲಿ ಪಿಶಾಚಿಗಳು ಮಧ್ಯಪ್ರವೇಶವನ್ನು ಮಾಡ್ತಾ ಹೋಗುತ್ತೆ ಆರಂಭದ ಒಂದು ಕಥಾಭಾಗದಲ್ಲಿ. ಈ ಒಂದು ಸನ್ನಿವೇಶದಿಂದಲೇ ಈ ಒಂದು ಕಥೆಗೆ ಅಸಲಿ ತಿರುವು ಪಡೆದುಕೊಳ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು.
ಕಂಬಾರರು ಜನಪದೀಯ ಶೈಲಿಯ ಈ 3 ಪೀಡೆಗಳನ್ನು ಪಿಶಾಚಿಗಳನ್ನು ನಾಟಕದಲ್ಲಿ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಸಾಂಕೇತಿಕವಾಗಿ ಬರ್ತಕ್ಕಂಥದ್ದು. ನಿಮಗೆ ಕಥೆಯ ಮುಂದಿನ ಭಾಗಗಳಲ್ಲಿ ಅದು ಅರ್ಥ ಆಗ್ತಾ ಹೋಗುತ್ತೆ. ಈ ಪಿಶಾಚಿಗಳು ಕೇವಲ ಕಾಲ್ಪನಿಕ ಪಾತ್ರಗಳಲ್ಲ, ಅವು ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳ ಜೊತೆಗೆ ದುರಾಸೆಯ ಪ್ರತೀಕವೂ ಆಗಿರ್ತಕ್ಕಂಥದ್ದು. ಅಣ್ಣಂದಿರ ಸ್ವಾರ್ಥವನ್ನು ಬಳಸ್ಕೊಂಡು ಈ ಪೀಡೆಗಳು ನಾಟಕದಲ್ಲಿ ಮುಂದೆ ಯಾವ್ಯಾವ ರೀತಿ ಆಟಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡುತ್ತೆ ಅನ್ನೋದು ಈ ಒಂದು ಅಧ್ಯಾಯದಲ್ಲಿಯೇ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಮುಂದಿನ ಪಾತ್ರವನ್ನು ನೋಡೋದಾದರೆ, ಕಥೆಯ ಆರಂಭದಲ್ಲಿ ಭಾಗವತ ಮತ್ತು ಕೋಡಂಗಿಯ ಒಂದು ರಂಗಪ್ರವೇಶ ಆಗುತ್ತೆ. ಏಕೆಂದರೆ ಇದು ನಾಟಕದ ರೂಪದಲ್ಲಿರೋದ್ರಿಂದ ಆ ಪಾತ್ರಗಳ ಪರಿಚಯವನ್ನು ಭಾಗವತ ಮತ್ತು ಕೋಡಂಗಿಯ ಪಾತ್ರಗಳ ಮೂಲಕ ನಿರ್ವಹಿಸುವ ಪ್ರಯತ್ನವನ್ನು ಇಲ್ಲಿ ಲೇಖಕರು ಮಾಡಿರ್ತಕ್ಕಂಥದ್ದು. ನಾಟಕದ ಆರಂಭ ಮತ್ತು ಕಥೆಯ ಓಟವನ್ನು ನಿಯಂತ್ರಿಸುವುದೇ ಭಾಗವತರು ಮತ್ತು ಕೋಡಂಗಿ. ಈ ಭಾಗವತರು ಕಥೆಯ ಗಾಂಭೀರ್ಯತೆಯನ್ನು ಹಾಡಿನ ಮೂಲಕ ವಿವರಿಸಿದ್ರೆ, ಕೋಡಂಗಿ ಹಾಸ್ಯ ಮತ್ತು ಚುರುಕಿನ ಮಾತುಗಳ ಮೂಲಕ ಪ್ರೇಕ್ಷಕರನ್ನು ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಾನೆ. ಇದು ನಾಟಕಕ್ಕೆ ಒಂದು ಅಪ್ಪಟ ಜನಪದೀಯ ರಂಗಭೂಮಿಯ ಕಳೆಯನ್ನು ನೀಡುವಲ್ಲಿ ಯಶಸ್ವಿಯನ್ನು ಕಾಣುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ, ಮೊದಲ ಈ ಒಂದು ದೃಶ್ಯದಲ್ಲಿ ದುರಾಸೆ ಮತ್ತು ಮುಗ್ಧತೆ ಈ ಎರಡರ ನಡುವಿನ ಹೋರಾಟಕ್ಕೆ ಅಡಿಪಾಯವನ್ನು ಹಾಕುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದೆ ಈ ಬೋಳೆಶಂಕರನ ಮುಗ್ಧತೆಯನ್ನು ಅಣ್ಣಂದಿರು ಹೇಗೆ ಬಳಸ್ಕೊಳ್ತಾರೆ, ಮಾಯಾವಿ ಶಕ್ತಿಗಳು ಹೇಗೆ ಈ ಒಂದು ಕಥೆಯಲ್ಲಿ ಅಥವಾ ನಾಯಕ ಮತ್ತು ಪ್ರತಿನಾಯಕರ ಅಂದರೆ ಅಣ್ಣಂದಿರ ನಡುವೆ ಹೇಗೆ ತಮ್ಮ ಪ್ರವೇಶವನ್ನು ಮಾಡಿ ಹಾಳು ಮಾಡುವ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಪ್ರಶ್ನೆ ಇರುತ್ತೆ. ನಿಮ್ಮ ಪ್ರಕಾರ ಇವತ್ತಿನ ಸಮಾಜದಲ್ಲಿ ಬೋಳೆಶಂಕರ್ನಂತಹ ಮುಗ್ಧ ವ್ಯಕ್ತಿಗಳು ಬದುಕೋದು ಸುಲಭನ ಅಥವಾ ಕಷ್ಟನ ಅನ್ನೋದನ್ನು ನಿಮ್ಮ ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿದ್ರೆ ತುಂಬ ಸಂತೋಷ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.